ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮತ್ತು ಎಲ್ಲರಿಗೂ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು. ಮತ್ತು ಎಲ್ಲರಿಗೂ ದಯವಿಟ್ಟು ಸಾರಿ, ಕ್ಷಮೆ ಇರಲಿ. ಯಾಕೆಂದರೆ ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡುತ್ತೇನೆ ಅಂತ ನಾನು ನಿಮ್ಮಲ್ಲಿ ಸಾರಿ ಕೇಳುತ್ತೇನೆ. ಕಾರಣ, ನನಗೆ ಹುಷಾರಿರಲಿಲ್ಲ. ಆದ ಕಾರಣ ಸ್ವಲ್ಪ ಲೇಟ್ ಆಯಿತು. ಮತ್ತು ನೀವೆಲ್ಲ ಹೇಗಿದ್ದೀರಾ? ಸೂಪರಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಫ್ರೈಡೇ ನನ್ನ ಮಗಳಿಗೂ ರೆಡಿ ಮಾಡಿ ನಾನು ಕೂಡ ಇಲ್ಲಿಗೆ ಬಂದು ಈ ವಿಡಿಯೋ ಶೂಟ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಕಡೆಗೂ ಶೂಟ್ ಮಾಡಿಕೊಂಡೆ. ಚಳಿ ಇನ್ನೂ ಜಾಸ್ತಿ ಆಗ್ತಾಯಿತ್ತು ನನಗೆ. ಹಾಗಾಗಿ ಬೇಗ ಬೇಗ ವಿಡಿಯೋ ಶೂಟ್ ಮಾಡಿಕೊಂಡು, ಆದರೂ ಬಾವುಟ ಹಾರಿಸೋವರೆಗೂ ಇದ್ದೆ. ಎಷ್ಟೇ ಚಳಿ ಆದರೂ ನಮ್ಮ ದೇಶ, ನಮ್ಮ ಭಕ್ತಿ ನಮ್ಮ ಗುಂಡಿಗೆಯಲ್ಲಿ ಇರಬೇಕು ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಅದು ನಮಗೆ ಹುಟ್ಟುತ್ತಲೇ ಬಂದಿದೆ. ಹಾಗಾಗಿ ಎಷ್ಟೇ ಚಳಿ ಜ್ವರ ಬಂದರೂ ಕೂಡ ನಾನು ನಮ್ಮ ಫ್ಲಾಗ್ ಹಾರಿಸಿದ ಮೇಲೆ ಮನೆಗೆ ಹೋದೆ. ಆದ ಕಾರಣ ಎಡಿಟ್ ಮಾಡೋಕ್ಕೂ ಆಗಲಿಲ್ಲ. ಹಾಗಾಗಿ ಸುಮ್ಮನೆ ಅಂತೂ ಕುಂತಿಲ್ಲ, ಸ್ವಲ್ಪ ಎಡಿಟ್ ಮಾಡಿಕೊಂಡು ಬಂದೆ. ಇವತ್ತು ಏಟೇ ಲೇಟ್ ಆದರೂ ಪರವಾಗಿಲ್ಲ, ಏನಾದರೂ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೂ ಚಳಿ ಜಾಸ್ತಿ ಇರೋದ್ರಿಂದ ಹಾಸ್ಪಿಟ್ಲಿಗೆ ಹೋಗೋಂಥ ಟೈಮ್ ಬಂತು. ಅದು ಅಷ್ಟಕ್ಕೆ ಬಿಟ್ಟು ಮತ್ತೆ ಎಲ್ಲರೂ ಮಾರನೇ ದಿವಸ ಇವಾಗ ಮಂಡೇ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಮನೇಲಿ ರೆಸ್ಟ್ ಮಾಡಂತ ಹೇಳಿಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಮತ್ತೆ ಕಂಪ್ಲೀಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲೇಬೇಕು ಇವತ್ತು. ಎಷ್ಟೇ ಜ್ವರ ಅಲ್ಲ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಎಡಿಟ್ ಮಾಡಲೇಬೇಕಂತ ಅಂದ್ಕೊಂಡಿದ್ದೀನಿ. ಎಡಿಟ್ ಮಾಡ್ತೀನಿ, ಅಪ್ಲೋಡ್ ಮಾಡೇ ಮಾಡ್ತೀನಿ ಇವತ್ತು, ಎಷ್ಟೇ ಆದರೂ ಪರವಾಗಿಲ್ಲ. ಹಾಗೆ ನಮ್ಮ ವೀಕ್ಷಕರಿಗೆ ಕೇಳೋದೇನಪ್ಪ ಅಂದರೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳುತ್ತೇನೆ. ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟು ಜನ ಮಕ್ಕಳಿದ್ದಾರೆ. ನಾನೊಬ್ಬ ಚಪ್ಪಾಳೆ ಬಾರಿಸಿದ್ರೆ ಆಗೋದಿಲ್ಲ ಸ್ನೇಹಿತರೆ. ನಿಮ್ಮ ಕೈ ನಮ್ಮ ಕೈ ಸೇರಿದ್ರೇ ಚಪ್ಪಾಳೆ ಅಂತಲೇ ಹೇಳ್ಬೋದು. ಈ ಬಡವನು ಸ್ವಲ್ಪ ತಕ್ಕ ಮಟ್ಟಿಗೆ ಬೆಳೀಬಹುದು. ಈ ಸ್ಕೂಲ್ ಬಗ್ಗೆ ಹೇಳೋದಾದರೆ, ನಾನು ಕೂಡ ಇದೇ ಸ್ಕೂಲಲ್ಲಿ 1 ವರ್ಷ ಜರ್ನಿ ಮಾಡಿದ್ದೇನೆ. ಹಾಗಾಗಿ ಆಗ ನಾವು ಓದುವಾಗ ಯಾವುದೇ ಸೌಲಭ್ಯಗಳು ಇರಲಿಲ್ಲ. ಊಟ ಆಗಲಿ, ಯಾವುದೇ ಮತ್ತೊಂದಾಗಲಿ ಯಾವುದೂ ಇರಲಿಲ್ಲ. ಈಗ ಗೌರ್ಮೆಂಟ್ ತುಂಬ ಸೌಲಭ್ಯಗಳು ಮಾಡಿಕೊಟ್ಟಿದೆ. ಹಾಗಾಗಿ ನನ್ನ ಮಗಳಿಗೆ ಕೂಡ ಇದೇ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದ್ದೇನೆ. ಅಡ್ಮಿಷನ್ ಆದ ನಂತರ ಅಕ್ಕಪಕ್ಕ ರಿಲೇಟೆಡ್ ಅವ್ರು ಇವ್ರು ತುಂಬ ಜನ ಹೇಳಿದ್ರು ಸ್ನೇಹಿತರೆ, ಏನು ಒಬ್ಬಳೇ ಮಗಳು, ಆರಾಮ ಯಾವುದೋ ಬೇರೆ ಸ್ಕೂಲ್ ಪ್ರೈವೇಟು ಅದು ಇದು ಹಾಕ್ಬೋದಿತ್ತಲ್ಲ, ಹಾಗೆ ಹೀಗೆ ಇಬ್ಬರು ಗಂಡ ಹೆಂಡತಿ ದುಡಿಬೇಕು, ಕಷ್ಟಪಡಬೇಕು, ಮಕ್ಕಳನ್ನ ಒಳ್ಳೆ ಭವಿಷ್ಯ ಕೊಡಬೇಕು, ಹಾಗೆ ಹೀಗಂತೆಲ್ಲ ಹಿತವಚನಗಳು ಹೇಳಿ ಹೋದರು. ಅವ್ರು ಹೇಳಿದ್ರು ಅಂತ ನಾವು ಮಾಡೋಕ್ಕಾಗುತ್ತಾ ಸ್ನೇಹಿತರೆ? ನಮ್ಮ ಹಾಸಿಗೆ ಏನಿದೆ ನಾವು ನೋಡ್ಕೋಬೇಕಲ್ವ. ಅವ್ರು ಹೇಳೋರು ಹೇಳ್ತಾರೆ, 1000 ಹೇಳ್ತಾರೆ. ಈಗ ನಮಗೆ ದುಡ್ಡು ಇಲ್ಲ ಅಂದರೆ ಕೊಡ್ತಾರಾ ಯಾರಾದರೂ? ಯಾರೂ ಕೊಡಲ್ಲ ಸ್ನೇಹಿತರೆ. ಅದಕ್ಕೆ ಹೇಳೋದು, ನಮ್ಮ ಹಾಸಿಗೆ ತಟ್ಟೆ ಕಾಲುಗಳು ಚಾಚಬೇಕು. ಯಾವುದೋ ಫಿಲಮ್ ಡೈಲಾಗ್ಗಳು ಹೊಡ್ಕೊಂಡು ಫೋಸ್ ಕೊಡೋದು ದೊಡ್ಡ ವಿಷಯ ಅಲ್ಲ. ರಿಯಲಿ ಇದು ಗಾದೆ ಬಂದು ಎಷ್ಟೋ ನಮ್ಮ ತಾತನ ಕಾಲದಿಂದ ನಾನು ನೋಡ್ಕೊಂಡೇ ಬರ್ತಾಯಿದ್ದೀನಿ. ಅದು ಸತ್ಯನೇ. ಈಗ ನಮ್ಮ ಮಹಾತ್ಮ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತರಾಗಿ ಕೂತುಕೊಳ್ಳಿ ಎನ್ನೋ 2 ಮಾತುಗಳನ್ನು ಹೇಳುತ್ತೇನೆ. ಮತ್ತು ಈಗ ಫ್ಲಾಗ್ ಹಾರಿಸುವಂಥ ಸಮಯ ಕೂಡ. ಎಲ್ಲರೂ 2-3 ನಿಮಿಷಗಳ ಶಾಂತರಾಗಿ ಕೂತುಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್.
ಮಾಸ್ಟರ್ ಧ್ವಜ ಈಗ ಧ್ವಜಾರೋಹಣ ಮಾಡ್ತಾ ಇದ್ದಾರೆ. ಅಲರ್ಟ್ ಅಲರ್ಟ್. ಖಾಸಗಿ ಶಿವಕರ್ ಮತ್ತು ಸ್ನೇಹಿತರೆ, ಈಗ ನಮ್ಮ ಈ ಶಾಲೆಯ ಮಕ್ಕಳು ನೃತ್ಯವನ್ನು ಮಾಡುತ್ತಾರೆ. ದಯವಿಟ್ಟು ಯಾರು ಮಿಸ್ ಮಾಡದೆ ಈ ನೃತ್ಯವನ್ನು ನೋಡಿ ಮತ್ತು ಹಾರೈಸಿ ಅಂತ ಭಾವಿಸ್ತೇನೆ. ಹಾಗೆ ಈ ಬಡವನಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೈ ಜೋಡಿಸ್ತೇನೆ. ಸಿಬ್ಬಂದಿ ವರ್ಗದವರು, ಸಹೋದ್ಯೋಗಿ ಮಿತ್ರರು ಇದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳು. ಹಾಗೆ ನಮ್ಮ ಪ್ರಾಥಮಿಕ ಶಾಲೆಯ ಎಲ್ಲ ಸಹೋದ್ಯೋಗಿ ಮಿತ್ರರು ಕೂಡ ಇಲ್ಲಿ ಈ ಕಾರ್ಯಕ್ರಮ ಅಂಗಗೊಳಿಸಲು ಕಾರಣಕರ್ತರಾಗಿರ್ತಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳು. ಹಾಗೆ ಅತಿ ಮುಖ್ಯವಾಗಿ ನಮ್ಮ ಪ್ರೌಢಶಾಲೆಯ ಇಬ್ಬರು ದಲಿತ ಶಿಕ್ಷಣ ಶಿಕ್ಷಕರು ಈ ಕಾರ್ಯಕ್ರಮದ ಇದುವರೆಗೆ ಆಗಿರ್ತಕ್ಕಂಥ ಒಂದು ಏನು ಕಾರ್ಯಕ್ರಮಗಳಿದೆ ಅದು ಅಂಗಗಾನಕ್ಕೆ ರೂಪುಗೊಳ್ಳೋದಕ್ಕೆ ಕಾರಣಕರ್ತರಾಗಿರ್ತಾರೆ. ಸಮಯದ ಅಭಾವ ಇತ್ತು, ಮಳೆಯ ಒಂದು ಅಡಚಣೆ ಇತ್ತು. ಅದೆಲ್ಲದರ ಮಧ್ಯೆಯೂ ಕೂಡ ಕಡಿಮೆ ಅವಧಿಯಲ್ಲಿ ಇಷ್ಟು ಸಿದ್ಧತೆಯನ್ನು ಮಾಡಿ ಕಾರ್ಯಕ್ರಮ ರೂಪುಗೊಳ್ಳೋದಕ್ಕೆ ಕಾರಣಕರ್ತರಾಗಿರ್ತಾರೆ. ಅವರಿಬ್ಬರಿಗೂ ಕೂಡ ಜೋರಾದ ಒಂದು ಚಪ್ಪಾಳೆ. ಹಾಗೆ ಗ್ರಾಮದ ಪೋಷಕರು, ಮಕ್ಕಳ ತಾಯಂದಿರು, ತಂದೆಯರು ಬಂದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ನೆರವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ವಂದನೆಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಗ ವಿದ್ಯಾರ್ಥಿಗಳು, ನೀವು ಈ ಕಾರ್ಯಕ್ರಮದ ಒಂದು ಜೀವ ನೀವು ನಮ್ಮ ಕಾಲೇಜು ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು, ಪ್ರಾಥಮಿಕ ಶಾಲೆಯ ಪುಟಾಣಿಗಳು ಮತ್ತೆಲ್ಲ ವಿದ್ಯಾರ್ಥಿಗಳಿಗೆ ವೃತ್ತಿಯಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮ ಅಂಗಗೊಳ್ಳೋದಕ್ಕೆ ಕಾರಣವಾಗಿರ್ತಕ್ಕಂಥ ನಮ್ಮ LKG ಮಕ್ಕಳು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಅಂತಂದ್ರೆ LKG ಮಕ್ಕಳು ಅವ್ರಿಗೆ ತಯಾರುಗೊಳಿಸಿರ್ತಕ್ಕಂಥ ಮಮತಾ ಮೇಡಮ್ಮ ಮತ್ತು ಅವರ ಸಹಾಯಕರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇನ್ಯಾರನ್ನಾದರೂ ಬಿಟ್ಟಿದ್ರೆ ಕ್ಷಮಿಸಬೇಕಂತ ಹೇಳ್ತಾ ನನ್ನ ಉಪನ್ಯಾಸಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ವಂದನಾರ್ಪಣೆಯನ್ನು ಸಲ್ಲಿಸಿದಂತಹ ಶ್ರೀಯುತ GSB ಸರ್ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಭಾರತೀಯತೆಯನ್ನ ತನ್ನ ಮನಸ್ಸಿನಲ್ಲಿ ಹೊತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ, ಸಮಸ್ತರಿಗೂ ನಮ್ಮ KPS ಶಾಲೆಯ ಪರವಾಗಿ, SDMCಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಅನಂತ ಧನ್ಯವಾದಗಳು. ಮಕ್ಕಳ, ನಿಮ್ಮಲ್ಲಿ ಎಷ್ಟು ಜನ ಕವಿಗಳಾಗ್ತಿರೋ, ಎಷ್ಟು ಜನ ವಿಜ್ಞಾನಿಗಳು, ಎಷ್ಟು ಜನ ಲೇಖಕರಾಗ್ತಿರೋ, ಶಿಕ್ಷಕರಾಗ್ತಿರೋ, ಏನಾಗ್ತಿರೋ ಗೊತ್ತಿಲ್ಲ. ಆದರೆ ಮೊದಲು ಮಾನವರಾಗಬೇಕು. ಹಾಗೆ ಭಾರತೀಯತೆಯನ್ನ ತಮ್ಮಲ್ಲಿ ಮೈಗೂಡಿಸ್ಕೊಳ್ಬೇಕು. ನಾವು ಯಶೋಗಾಥೆಯನ್ನ ಹೇಳ್ತಾನೆ ಕೂರೋದಲ್ಲ, ಅವತ್ತಿನ ಎಲ್ಲರ ಒಂದು ಸಾಧನೆಯನ್ನ ಹೇಳೋದಲ್ಲ, ಇಂದು ನಾನು ನನ್ನ ದೇಶಕ್ಕಾಗಿ ಏನ್ ಮಾಡ್ತೀನಿ, ಏನು ಮಾಡಬೇಕು ಅನ್ನೋದನ್ನ ಆಲೋಚನೆ ಮಾಡೋದು ಇವತ್ತಿನ ಒಂದು ಮುಖ್ಯವಾದಂತಹ ಗುರಿ. ಇಂಥ ಗುರಿ ನಿಮ್ಮಲ್ಲೆಲ್ಲ ಬರಲಿ ಅನ್ನುವಂತಹ ಉದ್ದೇಶದಿಂದನೇ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆ ಆಗಿದೆ. ಮೊದಲನೆಯದಾಗಿ ನಮ್ಮ 2 ಮತ್ತು 3ನೇ ತರಗತಿಯ ಪುಟಾಣಿ ಮಕ್ಕಳು
ಈ ಪುಟಾಣಿ ಪುಟಾಣಿ ಮಕ್ಕಳು ಇವತ್ತಿನ ದಿವಸ ನಿಮ್ಮ ಮುಂದೆ ನೃತ್ಯವನ್ನ ಪ್ರದರ್ಶನ ಮಾಡಲಿದ್ದಾರೆ. ಮಕ್ಕಳೇ, ಜೋರದ ಚಪ್ಪಾಳೆಯೊಂದಿಗೆ ಆ ಮಕ್ಕಳನ್ನೆಲ್ಲ ಒಮ್ಮೆ ತುಂಬಿಸಿ, ಹಾಗೆ ಒಮ್ಮೆ ಹೇಳಿ, ಜೈ ಜವಾನ್ ಬೋಲೋ ಭಾರತ್ ಮಾತಾ ಕಿ. ನೀರು ಬೇಕಾ? ಇಲ್ಲಿಗೆ ಬನ್ನಿ, ಕಲ್ಲಿಟ್ಟಿಲ್ವಾ ಅಂತ ಹಾಡಬೇಕು.
ನಾನು ಕೂಡ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನೇ ತಪ್ಪಾಯಿದ್ರು ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಇಲ್ಲಿವರೆಗೂ ಪೂರಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.